ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ಬ್ಯೂಟಿಫುಲ್ ವ್ಯೂ. ಇವತ್ತಿನ ಮಾರ್ನಿಂಗ್ 8:30 ಆದರೂ ಕೂಡ ನಮ್ಮ ಮನೆ ಸುತ್ತ ಈ ರೀತಿ ಇತ್ತು, ಅಂದರೆ ಕೂರ್ಗ್ ವೈಬ್ಸ್ ಈ ರೀತಿ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಇವತ್ತು ನಾನು ಮಾಡ್ಕೊತಾ ಇರೋದು ಮೇಕಪ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಹೊಲ್ದಿದ್ದ ಬ್ಲೌಸ್ನ ಹಾಕ್ಕೊಂಡು ಸ್ಯಾರಿನ ಕೂಡ ವೇರ್ ಮಾಡಿಕೊಂಡು ಒಂದು ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಇನ್ನು ಆ ರೀತಿ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡೆ. ಲೈಕ್ ನೋಡೋಕ್ಕೆ ತುಂಬ ಸಿಂಪಲ್ ಥರ ಕಾಣಿಸ್ತಾ ಇತ್ತು. ಆ ರೀತಿ ಹೇಗೆಲ್ಲ ಮೇಕಪ್ ಮಾಡಿಕೊಂಡೆ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ಗೆ ನಾನು ಪ್ಲಮ್ ಅವ್ರದ್ದು ಟೋನರ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಂತೂ ಯಾವುದೇ ಥರದ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ. ಸೊ ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಏನು ಯೂಸ್ ಮಾಡ್ತೀನಿ ನನ್ನ ಡೈಲಿ ಲೈಫಲ್ಲಿ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹೈಲರಾನಿಕ್ ಆ್ಯಸಿಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ನಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಆ್ಯಂಡ್ ಮೇಕಪ್ ಡ್ರೈ ಫೀಲ್ ಆಗಲ್ಲ. ಹಾಗಾಗಿ ನಾನು ಯಾವಾಗ ಮೇಕಪ್ ಮಾಡಿಕೊಂಡ್ರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ. ನಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ ಆಗಿ ಆ್ಯಂಡ್ ಡ್ರೈನೆಸ್ ಅಲ್ಲದೆ ತುಂಬಾ ಚೆನ್ನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಒಂದು 10 ಸೆಕೆಂಡ್ಸ್ ಕ್ಲೀನಾಗಿ ಅಬ್ಸರ್ವ್ ಆಗಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆಟಾಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದಂತೂ ನನಗೆ ತುಂಬಾ ಖುಷಿ ಅಂತ ಅನಿಸಿರೋಂಥ ಮಾಯ್ಶ್ಚರೈಸರ್. ಯಾಕಂದರೆ ನನ್ನ ಸ್ಕಿನ್ಗೆ ಒಂದು ಮಟ್ಟಕ್ಕೆ ಮ್ಯಾಚ್ ಆಗಿರೋವಂಥದ್ದು ಅಂದರೆ ಇದೇನೆ. ಇನ್ನು ಯಾವುದೇ ಮಾಯ್ಶ್ಚರೈಸರ್ ಹಾಕಿದ್ರೂ ಕೂಡ ನನಗೆ ತುಂಬಾ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಿತ್ತು. ಬಟ್ ಇದು ಹಾಕಿದ್ಮೇಲೆ ನನಗೆ ಎಲ್ಲ ಕಂಟ್ರೋಲಲ್ಲಿದೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾದು ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಹೈಲರಾನಿಕ್ ಆ್ಯಸಿಡ್ ಇರುತ್ತೆ. ಇದು ಕೂಡ ತುಂಬಾ ಮಾಯ್ಶ್ಚರ್ ಆಗಿಡುತ್ತೆ ಸ್ಕಿನ್ನ. ಏನನ್ನೇ ಫೇಸ್ಗೆ ಹಚ್ಕೊಂಡ್ರು ಕೂಡ ನೆಕ್ಗೆ ಕೂಡ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅದಿದ್ರೆ ಮುಖನೇ ಒಂದು ಕಲರು ಮತ್ತು ಬಾಡಿನೇ ಒಂದು ಕಲರ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ನ ಕೂಡ ನಾವಿಲ್ಲಿ ಮರಿಬಾರ್ದು. ಹಾಗೆ ಲಿಪ್ಗೆ ವ್ಯಾಸ್ಲಿನ್ ಮಾಯ್ಶ್ಚರೈಸರ್ನ ಕೂಡ ನಾನು ಯೂಸ್ ಮಾಡಿದೆ. ಹಾಗೆ ನಾನು ಇಲ್ಲಿ ಮೇಕಪ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ನಂದು ಕಲೆಗಳೆಲ್ಲ ಎಲ್ಲೆಲ್ಲಿ ಡಾರ್ಕಾಗಿ ಜಾಸ್ತಿ ಕಾಣಿಸುತ್ತೆ ಅಲ್ಲಿಗೆ ಕನ್ಸೀಲರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಅಂತ ಹೇಳ್ಬಿಟ್ಟು ಮೆತ್ತೋದಕ್ಕೆ ಹೋಗಲ್ಲ. ಯಾಕಂದರೆ ಸ್ವಲ್ಪ ಕಲೆಗಳು ಕಾಣಿಸಿದ್ರೆ ಕಾಣಿಸ್ಲಿ, ತೊಂದರೆ ಇಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಪೂರ್ತಿ ಎಲ್ಲ ಕ್ಲೋಸ್ ಮಾಡೋಷ್ಟು ನಾವು ಅಪ್ಲೈ ಮಾಡ್ತೀವಿ ಅಂದರೆ ಪಾರ್ಲರಲ್ಲಿ ಹಾಕ್ತಾರಲ್ಲ ಒಂಥರ ಗೋಡೆಗೆ ಪೇಂಟ್ ಹಾಕ್ದಂಗೆ ಆ ಥರ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ಅಷ್ಟೊಂದು ಹೆವಿಯಾಗಿ ಇಷ್ಟ ಆಗಲ್ಲ. ಇಷ್ಟು ಮಾಡ್ಕೊಳ್ಳೋದೇನೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ಯಾವಾಗಲೂ. ನಾನಲ್ಲಿ ಯೂಸ್ ಮಾಡ್ತಾ ಇರೋದು ಇನ್ಸೈಟ್ ಕನ್ಸೀಲರ್. ನೀವಲ್ಲಿ ನೋಡ್ತಾ ಇದ್ದೀರಾ ಡಾರ್ಕಾಗಿ ಇದ್ದಂಥದ್ದು ಸ್ವಲ್ಪ ಲೈಟಾಗಿ ಕಮ್ಮಿ ಆಯಿತು. ಪೂರ್ತಿ ಬೇಕಿದ್ರೂ ಕ್ಲೋಸ್ ಆಗೋ ಥರ ಮಾಡ್ಕೊಳ್ಬೋದು. ಬಟ್ ನನಗೆ ಬೇಡ, ಅಷ್ಟೊಂದು ಹೆವಿ ಅಂತ ಅನ್ನಿಸ್ತು. ಹಾಗಾಗಿ ಲೈಟಾಗಿ ಕಾಣಿಸಿದ್ರೆ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಪಾಂಡ್ಸ್ ಬೇಬಿ ಫೌಂಡೇಶನ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನು ನಾನು ಬ್ಲೆಂಡರಲ್ಲಿ ಡ್ಯಾಬ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಡ್ಯಾಬ್ 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 ಅಷ್ಟೇ. ಅದನ್ನು ಒರೆಸೋ ಥರ ನಾವು ಹಿಂಗೆ ಎಳಿಬಾರ್ದು. ಅದು ಎಳೆದಾಗ ಮೇಕಪ್ ಚೆನ್ನಾಗಿ ಕೂರಲ್ಲ. ಬರೀ ಜಸ್ಟ್ ಡ್ಯಾಬ್ ಮಾಡ್ತಾನೆ ಇರಬೇಕು. ಕಂಪ್ಲೀಟ್ ಎಲ್ಲ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕೂಡ ಈ ರೀತಿ ಡ್ಯಾಬ್ ಮಾಡಿಕೊಂಡೇ ಇರಬೇಕು. ನೋಡ್ತಾ ಇದ್ದೀರಾ ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಮಾಯ್ಶ್ಚರಿಂಗ್ ಆಗಿ ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗೆಯೇ ಇಲ್ಲಿ ನಾನು ಲಾರಿಯಲ್ದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನು ಕೂಡ ಅಷ್ಟೇ ಡ್ಯಾಬ್ ಮಾಡ್ಕೊಂಡೇ ಸ್ಕಿನ್ಗೆ ಸೆಟ್ ಆಗೋ ಥರ ಮಾಡ್ಕೊಳ್ಬೇಕು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ADS ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ. ಇದು ನಂಗೆ ತುಂಬಾ ಇಷ್ಟ. ನಾನು PU ಟೈಮಲ್ಲೆಲ್ಲ ತುಂಬ ಇದೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದಾದಮೇಲೆ ತುಂಬ ಬ್ರ್ಯಾಂಡೆಡ್ ಅಂತ ಹೇಳ್ಬಿಟ್ಟು ಬೇರೆದೆಲ್ಲ ತೊಗೊಂಡೆ. ಬಟ್ ನನಗೆ ಅದೆಲ್ಲ ಅಷ್ಟು ಖುಷಿ ಅನ್ನಿಸ್ತಿಲ್ಲ. ಮತ್ತೆ ಪುನಃ ಹಳೆದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಮೋಸ್ಟ್ ಆಫ್ ದ ಟೈಮ್ ನಾನು ಪೌಡರ್ನ ಜಾಸ್ತಿ ಯೂಸ್ ಮಾಡೋದೆಲ್ಲ ಹಾಗೆ ಗ್ಲೋಯಿಂಗ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಇದು ಮ್ಯಾಟ್ ಫಿನಿಶಿಂಗ್ ಆಗಿಬಿಡುತ್ತೆ ಪೌಡರ್ನ ಅಪ್ಲೈ ಮಾಡಿದ್ರೆ ಅಂತ. ಬಟ್ ಇವಾಗ ತುಂಬ ಸೆಕೆ ಟೈಮ್ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಲೈಟಾಗಿ ಹಾಗೇ ಪ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ಹೈಲೈಟರ್ ಬಂದು ವೆಟ್ ಆ್ಯಂಡ್ ವೈಲ್ಡ್ ಕಡೆಯಿಂದ ತೊಗೊಂಡಿರೋದು ಹೈಲೈಟಿಂಗ್ ಪೌಡರು. ನನಗೆ ಇದು ತುಂಬ ಇಷ್ಟ ಅಂತ ಅನಿಸುತ್ತೆ. ಬಟ್ ಫೋಟೋಗೆಲ್ಲ ನೈಟ್ ಟೈಮು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಸಿಕ್ಕಾಪಟ್ಟೆ ಗ್ಲೋಯಿ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಚೂರೇ ಹಾಕ್ಕೊತೀನಿ.
ಇದು ಐ ಪ್ಯಾಲೆಟ್ ಯಾವ ಕಂಪ್ನಿದು ಅಂತ ನನಗೆ ನೆನಪೇ ಇಲ್ಲ, ಯಾಕಂದರೆ ಸುಮಾರು ಟೈಮ್ ಆಯಿತು ತೊಗೊಂಡು. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸಮ್ಟೈಮ್ಸ್ ಲಿಪ್ಸ್ಟಿಕ್ನೇ ಹಾಗೆ ಸ್ವಲ್ಪ ಕೈಯಲ್ಲಿ ತೊಗೊಬಿಟ್ಟು ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ, ಆ ಥರ ಏನಾದರೂ ಬೇಕು ಅಂತ ಅನಿಸಿದ್ರೆ. ಹಾಗಾಗಿ ಇದು ತುಂಬ ಯೂಸ್ ಮಾಡಲ್ಲ ನಾನು ಪಿಂಕ್ ಕಲರ್ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಕೂಡ ಐ ಪ್ಯಾಲೆಟಲ್ಲೇ ಇದ್ದಿದ್ದು. ನಾನಿಲ್ಲಿ ಸ್ವಿಸ್ ಬ್ಯೂಟಿದು ಐಬ್ರೋ ಫಿಲ್ಲರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಐಬ್ರೋನ ಮಾಡಿಸಿಲ್ಲ, ಬಿಕಾಸ್ ತಿಕ್ಕಾಗಿ ಬೆಳೀಲಿ, ಸ್ವಲ್ಪ ತಿಕ್ಕಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಷ್ಟುವರೆಗೂ ನಾನೇ ಮಾಡ್ಕೊತಾ ಇದ್ದೆ ಮನೆಯಲ್ಲಿ. ಬಟ್ ಒಂದು ಸಲನಾದರೂ ಪಾರ್ಲರಲ್ಲಿ ಮಾಡಿಸೋಣ ಅಂತ ಹೇಳಿಬಿಟ್ಟು. ಇದುವರೆಗೂ ನನ್ನ ಲೈಫಲ್ಲೇ ನಾನು ಪಾರ್ಲರಲ್ಲಿ ಏನದು ಐಬ್ರೋನ ಮಾಡಿಸಿದ್ದೀನಿ ಅಂದರೆ 4 to 5 ಟೈಮ್ಸ್ ಅಷ್ಟೇ. ಇನ್ನು ಎಲ್ಲ ಟೈಮ್ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ, ಇಲ್ಲ ನನ್ನ ಅಕ್ಕ ಮಾಡಿಕೊಡ್ತಾರೆ ನನಗೆ. ಎಲೈಟಿನ್ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಐಲೈನರ್ ಕೂಡ ಅದನ್ನು ಲೈಟಾಗಿ ಒಂದು ಲೇಯರ್ ಹಾಕ್ಕೊಳ್ತೀನಿ. ಅದಾದಮೇಲೆ ನಾನು ಬೇರೆ ಐಲೈನರ್ನ, ಡ್ಯಾಝಲರ್ ಐಲೈನರ್ನ ಯೂಸ್ ಮಾಡ್ಕೊಳ್ತೀನಿ. ಬ್ಯಾಕ್ ಕ್ಯಾಮ್ರಾ ಆಗಿರೋದ್ರಿಂದ ನನಗೆ ಹೆಂಗೆ ಹಾಕ್ಕೊತಿದ್ದೀನಿ ಅಂತ ಕಾಣಿಸಲ್ಲ, ಸೊ ಹಾಗಾಗಿ ಮಿರರ್ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದು ಒಣಗಬೇಕು. ನೋಡಿ, ಮಾತಾಡೋಕ್ಕೆ ಕಣ್ಣು ಬ್ಲಿಂಕ್ ಮಾಡೋದ್ನಲ್ಲ. ನಾನಿಲ್ಲಿ ಸ್ವಿಸ್ ಬ್ಯೂಟಿದು ಐಬ್ರೋ ಫಿಲ್ಲರ್ ಏನು ಯೂಸ್ ಮಾಡಿದೆ, ಸೊ ಅದನ್ನು ಮತ್ತೆ ಪುನಃ ಕಾಜಲ್ ಕೆಳಗಡೆ ಹಚ್ಕೊತಾ ಇದ್ದೀನಿ. ಏನಕ್ಕಂದರೆ ಸ್ಮಡ್ಜ್ ಆಗಬಾರ್ದು ಅಂತ. ಇದನ್ನು ಹಾಕ್ಕೊಂಡಾಗ ನನಗೆ ಕರೆಕ್ಟಾಗಿ ಕೂತಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹೇಗೆ ಹಚ್ಕೊಂಡಿರ್ತೀನೋ ಅದೇ ಥರ ಇರುತ್ತೆ. ಹಾಗಾಗಿ ಅದನ್ನು ನಾನು ಯಾವಾಗಲೂ ಯೂಸ್ ಮಾಡ್ಕೊತೀನಿ. ಫ್ಯಾನ್ ಗಾಳಿಗೆ ಕಣ್ಣೀರೇ ಬಂದ್ಬಿಡ್ತು. ಅದು ನಾವು ಕಣ್ಣು ಹಿಂಗೆ ಬಿಟ್ಕೊಂಡು ಹಿಂಗೆ ಆಗ್ತಾ ಇದ್ನಲ್ಲ. ನಾನಿಲ್ಲಿ ಮೊದಲೇ ವ್ಯಾಸ್ಲಿನ್ ಮಾಯ್ಶ್ಚರೈಸರ್ನ ಹಚ್ಕೊಂಡಿದ್ದೆ, ಸೊ ಹಂಗಾಗಿ ಇವಾಗ ಲಿಪ್ ಲೈನರ್ನ ಹಚ್ಕೊತಾ ಇದ್ದೀನಿ. ಚಾಪ್ ಲಿಪ್ಸ್ ಇರುತ್ತೆ ಅನ್ನೋರಾದರೆ ಫಸ್ಟೇ ಸ್ಕ್ರಬ್ ಮಾಡಿ ಮಾಯ್ಶ್ಚರೈಸಿಂಗ್ ಮಾಡಿ ಆಮೇಲೆ ಹಚ್ಕೋಬೇಕು ಏನೇನೇ ಆದ್ರೂ. ನಾನಿಲ್ಲಿ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದೀನಿ. ಲಿಪ್ಸ್ಟಿಕ್ ನಾನು ಯಾವಾಗಲೂ ಒಂದೇ ಕಲರ್ನ ಹಚ್ಕೊಳ್ಳಲ್ಲ, ಒಂದು 2-3 ಕಲರೆಲ್ಲ ಮಿಕ್ಸ್ ಮಾಡಿ ಹಚ್ಕೊತೀನಿ. ಲಾಸ್ಟಲ್ಲಿ ಈ ರೀತಿ ಟಿಶ್ಯೂಯಿಂದ ಸ್ವಲ್ಪ ಎಕ್ಸಸ್ ಏನಿರುತ್ತೆ ಅದನ್ನು ತೆಗೆದುಬಿಟ್ರೆ ಒಳ್ಳೆ ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ. ನಾನು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ ಒಂದು ಕಲರು, ಇವಾಗ ಅದು ಕಾಣಿಸ್ತಾ ಇರೋದೇ ಒಂದು ಕಲರು, ಸೊ ಈ ರೀತಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ತಾ ಇದ್ದೀರಾ ಮೇಕಪ್ಪು ಮುಖದ ಸ್ಕಿನ್ಗೆ ಎಷ್ಟು ನ್ಯಾಚುರಲ್ ಆಗಿ ಸೆಟ್ ಆಗಿದೆ ಅನ್ನೋದನ್ನು. ಹಾಗೆ ಸ್ವಲ್ಪ ಮಸ್ಕರ ಕೂಡ ಅಪ್ಲೈ ಮಾಡಿಕೊಂಡೆ. ನಾನು ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿದ್ದೀನಿ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಹಾಗೆಯೇ ಬಿಂದಿಯನ್ನು ಇಟ್ಕೊಂಡೆ. ಸೊ ಫೈನಲ್ ಟಚ್ ಅಂದ್ರೇ ಬಿಂದಿ. ಫೈನಲಿ ಫೇಸ್ ಮೇಕಪ್ ಆಯಿತು. ಇನ್ನು ಸ್ಯಾರಿಯನ್ನು ಹಾಕ್ಕೊಳ್ಬೇಕು. ನಾನು ನನ್ನ ಮೊದಲಿನ ವ್ಲಾಗ್ಗಳಲ್ಲಿ ಹೇಳಿದ್ದೆ ಅಲ್ವಾ, ನಾನು ಯೂಟ್ಯೂಬ್ ನೋಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡೋದು ಕಲಿತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಫೈನಲಿ ಹೇಳ್ಬೇಕಂದ್ರೆ ಒಂದು 70% ಅಷ್ಟು ಪರ್ಫೆಕ್ಟಾಗಿ ನಾನು ಬ್ಲೌಸ್ನ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ. ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ಆ ಬ್ಲೌಸ್ ಹೊಲ್ದಿದ್ದಕ್ಕೋಸ್ಕರ ಈ ಮೇಕಪ್ ಆ್ಯಂಡ್ ಈ ಒಂದು ವಿಡಿಯೋ. ಸ್ಯಾರಿನ ಸ್ವಲ್ಪ ಸ್ಟೈಲಿಶಾಗಿ ಉಟ್ಕೊತೀವಿ ಅಂದರೆ ಆ ರೀತಿ ಸೆರಗ ಹತ್ರ ಫ್ಲಾರ್ಸ್ನ ಮಾಡ್ಕೊಳ್ಬೋದು. ಸ್ಯಾರಿ ಕಲರ್ ರಬ್ಬರ್ ಬ್ಯಾಂಡ್ ಇದ್ದರೆ, ಹೇರ್ ಬ್ಯಾಂಡ್ ಇದ್ದರೆ. ಬಟ್ ನನ್ನ ಹತ್ರ ಅದೇ ಕಲರ್ ಇರಲಿಲ್ಲ, ಜಸ್ಟ್ ತೋರಿಸೋದಕ್ಕೋಸ್ಕರ ಯಾವುದೋ ಒಂದು ಸಿಕ್ಕಿದ್ದು ಹಾಕಿದ್ದೀನಿ. ಇವಾಗ ನಾರ್ಮಲಾಗಿ ಸೆರಗನ್ನ ಹಾಕ್ಕೊಂಡೆ, ಮತ್ತು ನಾನಲ್ಲಿ ಟಕ್ ಮಾಡ್ಕೊಂಡಿದ್ದೀನಿ. ಒಂಟಿ ಸೆರ್ಗು ಹಾಕ್ಕೊಂಡಾಗ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮತ್ತು ಎಲ್ಲ ಮುಂದೆನೇ ಬಿದ್ದುಬಿಟ್ಟಿರುತ್ತೆ. ಕೆಳಗಡೆ ನೆರಿಗೆ ಹಿಡ್ದಿರೋದು ಏನೂ ಕಾಣಿಸಲ್ಲ, ಆ ರೀತಿ ಮುಚ್ಕೊಳ್ಳುತ್ತೆ. ಹಾಗೆಲ್ಲ ಆಗಬಾರ್ದು ಅಂದರೆ ಆ ರೀತಿ ಬ್ಲೌಸ್ ಹತ್ರ ಟಕ್ ಮಾಡಿಕೊಂಡ್ರೆ ಚೆಂದ ಕಾಣುತ್ತೆ.
ಮೊದಲೆಲ್ಲ ಮದುವೆಗಿಂತ ಮುಂಚೆ ಈ ರೀತಿ ಎಲ್ಲ ರೆಡಿ ಆಗೋದು, ಫೋಟೋ ತೆಗೆಸ್ಕೊಳ್ಳೋದೆಲ್ಲ ತುಂಬಾ ಮಾಡ್ತಿದ್ದೆ. ಬಟ್ ಅದಾದಮೇಲೆ ಆ ಕ್ರೇಜ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಇದೇ ಫಸ್ಟ್ ಟೈಮ್ ನಾನು ಮದುವೆ ಆದಮೇಲೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಸುಮ್ಮನೆ ಮನೆ ಹತ್ರ ಇದ್ದಾಗ ವಿಡಿಯೋ ಮಾಡ್ಕೊಂಡಿದ್ದು. ಸೊ ತುಂಬ ಖುಷಿಯಾಯಿತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.